ಸ್ವಾತಂತ್ರ್ಯ 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 ಮೂರಕ್ಷರದೊಳೇನು ಮಾಡವಿಹುದೋ ಸ್ವಾತಂತ್ರ್ಯ ಯಜ್ಞದಲ್ಲಿ ಬಲಿಗೊಂಡ ಬಂಧುಗಳ ನುಡಿಪಲೇಖನಿಬೇಕು ರಕ್ತವದ ಕೆಮಸಿ. ನಮಸ್ಕಾರ ಸ್ನೇಹಿತರೆ, ನಾನು ಇಂದು ಪರಿಚಯಿಸುತ್ತಿರುವ ಪುಸ್ತಕ ದಿ ಬ್ಯಾಟಲ್ಸ್ ಆಫ್ ಮರಾಠಾ ಎಂಪೈರ್ ಬೈ ಅನೀಶ್ ಗೋಖಲೆ. ಅನೀಶ್ ಗೋಖಲೆ ಒಬ್ಬ ಯುವ ಲೇಖಕ, ಮರ್ಚೆಂಟ್ ನೇವಿಯಲ್ಲಿ ಕೆಲಸ ಮಾಡುವವರು. 2020ರಲ್ಲಿ ಮೊದಲ ಬಾರಿ ಪ್ರಕಟಣೆಗೊಂಡಂತಹ ಈ ಪುಸ್ತಕ 2021ರಲ್ಲಿ ಮರು ಪ್ರಕಟಣೆಗೊಂಡಿದೆ. ಅನೇಕ ಆಸಕ್ತ ಓದುಗರನ್ನು ತನ್ನತ್ತ ಸೆಳೆದಿದೆ. ಇವರ ಇನ್ನಿತರೆ ಪುಸ್ತಕಗಳು ಸಹ್ಯಾದ್ರೀಸ್ ಟು ಹಿಂದೂಕುಷ್, ಮರಾಠಾ ಕಾಂಕ್ವೆಸ್ಟ್ ಆಫ್ ಲಾಹೋರ್ ಅಂಡ್ ಅಟೋ, ಬ್ರಹ್ಮಪುತ್ರ ದ ಸ್ಟೋರಿ ಆಫ್ ಲಚಿತ್ ಬೋರ್ಫುಕಾನ್. ಈ ಪುಸ್ತಕದ ವಿಶೇಷವೇನೆಂದರೆ ಮರಾಠಾ ಸಾಮ್ರಾಜ್ಯದ 200 ವರ್ಷಗಳ ಪೂರ್ಣ ಇತಿಹಾಸ, ಅಂದರೆ 1630ರಿಂದ 1857ರವರೆಗೂ ಛತ್ರಪತಿ ಶಿವಾಜಿ ಮಹಾರಾಜರಿಂದ ಆರಂಭಗೊಂಡು ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಝಾನ್ಸಿ ಲಕ್ಷ್ಮೀಬಾಯಿ ಅನೇಕ ಯುದ್ಧಗಳು ಹಾಗೂ ಅನೇಕ ರಾಜಕೀಯ ಪ್ರಸಂಗಗಳನ್ನು ಪೂರ್ಣವಾಗಿ ವಿಶ್ಲೇಷಣೆ ಮಾಡಲಾಗಿದೆ. 6 ಜೂನ್ 1674 ಇಸ್ವಿ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷ ತ್ರಯೋದಶಿ ತಿಥಿ ಭಾರತ ಇತಿಹಾಸದಲ್ಲಿ ಒಂದು ಪ್ರಮುಖ ಘಟ್ಟ ಅಂತ ಹೇಳಬಹುದು. ಒಬ್ಬ ಕ್ಷತ್ರಿಯ ರಾಜ ಮರಾಠಾ ಸಾಮ್ರಾಜ್ಯದ ಸ್ವತಂತ್ರ ಛತ್ರಪತಿಯಾಗಿ ಪೂರ್ಣ ಜಗತ್ತಿಗೆ ಉದ್ಘೋಷಣೆ ಮಾಡಿದ್ದ. ವಿಜಯನಗರ ಸಾಮ್ರಾಜ್ಯ ಪತನಗೊಂಡು ಒಂದು ಶತಮಾನದ ನಂತರ ಇದೇ ಮೊದಲ ಬಾರಿ ಒಬ್ಬ ಹಿಂದೂ ರಾಜ ಒಂದು ಹೊಸ ಸಾಮ್ರಾಜ್ಯದ ರಣಕಹಳೆ ಮೊಳಗಿದ್ದ. ಮಹಾರಾಷ್ಟ್ರದ ರಾಯಗಢದ ಕೋಟೆಯಲ್ಲಿ ಈ ಸಂಭ್ರಮದ ದಿನಾಚರಣೆ ನಡೆಯಲು 35 ವರ್ಷಗಳ ಸತತ ಯುದ್ಧ ನೀತಿಗಳು ಹಾಗೂ ಅನೇಕ ಯೋಧರ ಬಲಿದಾನಗಳು ಸ್ವರಾಜ್ಯದ ಇಟ್ಟಿಗೆಗಳಾಗಿದ್ದವು. ಉತ್ತರದಲ್ಲಿ ಮತಾಂಧ ಮೊಘಲ ಶಾಸಕ ಔರಂಗಜೇಬನ ವಜ್ರಮುಷ್ಟಿ ಆಡಳಿತವಿದ್ದರೆ, ದಕ್ಷಿಣದಲ್ಲಿ ಆದಿಲ್ ಶಾಹಿ ಆಡಳಿತದಿಂದ ಪ್ರಜೆಗಳು ಸಂತ್ರಸ್ತಗೊಂಡಿದ್ದರು. ಇಂತಹ ಬಿಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಹಿಂದವಿ ಸ್ವರಾಜ್ಯ ಎಂಬ ಧ್ಯೇಯದೊಂದಿಗೆ ಮರಾಠಾ ಸಾಮ್ರಾಜ್ಯ, ಹಿಂದೂ ಸಾಮ್ರಾಜ್ಯ ಸ್ಥಾಪಿಸಿದರು. ಈ ಪುಸ್ತಕದ ಆರಂಭದಲ್ಲಿ ಛತ್ರಪತಿ ಶಿವಾಜಿ ಹಾಗೂ ಅಫ್ಜಲ್ ಖಾನ್ ನಡುವಿನ ಯುದ್ಧದ ಪ್ರಮೇಯಗಳನ್ನು ಪೂರ್ಣವಾಗಿ ವಿಶ್ಲೇಷಣೆ ಮಾಡಲಾಗಿದೆ. 1659 ಇಸ್ವಿಯಲ್ಲಿ 29 ವರ್ಷದ ಶಿವಾಜಿ ಅದಾಗಲೇ ಅನೇಕ ಯುದ್ಧಗಳನ್ನು ಗೆದ್ದು ಬಿಜಾಪುರದ ಆದಿಲ್ ಶಾಹನಿಗೆ ಸಿಂಹ ಸ್ವಪ್ನವಾಗಿದ್ದರು. ಅಫ್ಜಲ್ ಖಾನ್ ಒಬ್ಬ ನಿರ್ದಯಿ ಹಾಗೂ ಕ್ರೂರ ಸೇನಾಧಿಪತಿಯಾಗಿದ್ದ. ಶಿವಾಜಿ ತನ್ನ ರಣತಂತ್ರದ ಅನೇಕ ಆಯಾಮಗಳನ್ನು ಪ್ರಯೋಗಿಸಿ ಹೇಗೆ ಅಫ್ಜಲ್ ಖಾನ್ ಜೊತೆ ಪರಸ್ಪರ ಮುಖಾಮುಖಿ ಯುದ್ಧದಲ್ಲಿ ಪ್ರತಾಪಗಢದ ಕೋಟೆಯ ಸಮೀಪ ಅವನನ್ನು ಹತ ಮಾಡಿದರು ಎಂದು ಈ ಪುಸ್ತಕದಲ್ಲಿ ಪೂರ್ಣವಾಗಿ ವಿಶ್ಲೇಷಣೆ ಮಾಡಲಾಗಿದೆ. ಶಿವಾಜಿಯವರ ವೀರಗಾಥೆಯನ್ನು ಮುಂದುವರೆಸುತ್ತಾ ಅವರ ಜೊತೆ ಯುದ್ಧ ಮಾಡಿದ ಅನೇಕ ಸೇನಾಧಿಪತಿಗಳ ಪರಾಕ್ರಮದ ಸನ್ನಿವೇಶಗಳನ್ನು ಕೂಡ ಈ ಪುಸ್ತಕದಲ್ಲಿ ವಿವರವಾಗಿ ಹೇಳಲಾಗಿದೆ. ಅಂತಹ ಅನೇಕ ಸೇನಾಧಿಪತಿಗಳ ಪರಾಕ್ರಮದಿಂದಲೇ ಹೇಗೆ ಮರಾಠಾ ಸಾಮ್ರಾಜ್ಯ ಮೊಘಲರ ವಿರುದ್ಧವೂ ಕೂಡ ಯಶಸ್ವಿಯಾಗಿ ಬೆಳೆಯಿತು ಎಂದು ಕೂಡ ಈ ಪುಸ್ತಕದಲ್ಲಿ ಹೇಳಲಾಗಿದೆ. ಆದರೆ ನನ್ನ ಪ್ರಕಾರ ಪ್ರಮುಖವಾಗಿ ಶಿವಾಜಿಯವರ ರಾಜಕೀಯ ಹಾಗೂ ರಣನೀತಿಯ ದಾರ್ಶನಿಕ ಪ್ರಯೋಗಗಳ ಬಗ್ಗೆ ಅನೀಶ್ ಗೋಖಲೆ ತುಂಬ ಸೂಕ್ತವಾಗಿ ವಿಶ್ಲೇಷಣೆ ಮಾಡಿದ್ದಾರೆ. ಮಹತ್ತರವಾಗಿ ಹೇಳಬೇಕು ಅಂತ ಹೇಳಿದರೆ, ಶಿವಾಜಿಯವರ ಈ ಸಂಪೂರ್ಣ ಅಭಿಯಾನವನ್ನು ತಮಗೋಸ್ಕರ ಅಲ್ಲದೆ ಒಂದು ಧ್ಯೇಯ ಅಥವಾ ಒಂದು ಆದರ್ಶಕ್ಕಾಗಿ ಜನರಲ್ಲಿ ಹೊಸ ಜಾಗೃತಿಯನ್ನು ಮೂಡಿಸಿದರು. ಅದುವೇ ಹಿಂದವಿ ಸ್ವರಾಜ್ಯ. ಮರಾಠಾ ಸೈನಿಕರಲ್ಲಿ ತಮ್ಮ ಮುಂದಿನ ಪೀಳಿಗೆಗಾಗಿ ಧರ್ಮ ಹಾಗೂ ಸಂಸ್ಕೃತಿಯ ಉಳಿವಿಗಾಗಿ ಶಸ್ತ್ರ ಎತ್ತಲೇಬೇಕು ಎಂದು ಉತ್ಸಾಹ ಮೂಡಿತು. ಆದಿಲ್ ಶಾಹಿ ಹಾಗೂ ಮೊಘಲರ ಗುಲಾಮಗಿರಿಯನ್ನು ತೊರೆದು ಸ್ವರಾಜ್ಯಕ್ಕಾಗಿ ಹೋರಾಡಬೇಕು ಎಂದು ಜನರು ಮುಂದಾದರು. ಹಿಂದವಿ ಸ್ವರಾಜ್ ಬಗ್ಗೆ ಶಿವಾಜಿಯವರ ಮನಸ್ಥಿತಿ ಹೇಗಿತ್ತು ಎಂದು ಬುಂದೇಲ್ಖಂಡದ ಛತ್ರಸಾಲನಿಗೆ ಬರೆದ ಪತ್ರದಲ್ಲಿ ನಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ಈ ಪದ್ಯದಲ್ಲಿ ಶಿವಾಜಿಯವರು ಯಾವ ರೀತಿ ಭೀಮಸೇನ ಕೀಚಕನನ್ನು ವಧೆ ಮಾಡಿದನೋ ಅದೇ ರೀತಿ ಸ್ವರಾಜ್ಯಕ್ಕಾಗಿ ಭವಾನಿ ಆಶೀರ್ವಾದದೊಂದಿಗೆ ನಮ್ಮ ನಾಡು ನಮ್ಮ ದೇಶವನ್ನು ಸ್ವತಂತ್ರ ಮಾಡಬೇಕೆಂದು ಶಸ್ತ್ರ ಎತ್ತಿ ಎಂದು ಛತ್ರಸಾಲನಿಗೆ ಬರೆದ ಪತ್ರದಲ್ಲಿ ಹೇಳುತ್ತಾರೆ. ಸ್ವರಾಜ್ಯಚ ಸಾರತೆ ದುರ್ಗ್, ಅಂದರೆ ಸಹ್ಯಾದ್ರಿ ಬೆಟ್ಟಗಳ ಮಧ್ಯದಲ್ಲಿ ಜಟಿಲ ಭೂಪ್ರದೇಶದಲ್ಲಿರುವ ಈ ಕೋಟೆಗಳೇ ಸ್ವರಾಜ್ಯದ ಬುನಾದಿ ಎಂದು ಮರಾಠರು ನಂಬಿದ್ದರು. ಶಿವಾಜಿ ಈ ಕೋಟೆಗಳನ್ನು ಮತ್ತಷ್ಟು ಆಧುನೀಕರಿಸಿದರು. ನೀರು, ಆಹಾರ ಹಾಗೂ ಹೊಸ ಉಗ್ರಾಣಗಳು, ಶತ್ರು ಸೇನೆಯಿಂದ ಪಾರಾಗಲು ಗುಪ್ತ ದ್ವಾರಗಳು ಇವೆಲ್ಲವನ್ನು ಕಟ್ಟಿಸಿದರು. ಮೂರನೆಯದಾಗಿ ಗುಪ್ತಚರರು ಹೊಸ ಜಾಲವನ್ನೇ ಹುಟ್ಟು ಹಾಕಿದರು. ಬಹೇರ್ಜಿ ನಾಯಕರಂತಹ ದಿಗಂತ ಗುಪ್ತಚರರು ಮಧ್ಯ ಹಾಗೂ ದಕ್ಷಿಣ ಭಾರತದ ಅನೇಕ ಭಾಗಗಳಲ್ಲಿ ಬೇರೆ ಬೇರೆ ರೂಪಗಳನ್ನು ಧರಿಸಿ ಶತ್ರುಗಳ ಚಟುವಟಿಕೆಗಳನ್ನು ಶಿವಾಜಿಯವರಿಗೆ ಸೂಚನೆ ಕೊಡುತ್ತಿದ್ದರು. ಶಿವಾಜಿ ತಮ್ಮ ಅನೇಕ ಯುದ್ಧ ಅಭಿಯಾನಗಳನ್ನು ಗುಪ್ತಚರರ ಸೂಚನೆ ಆಧಾರದ ಮೇರೆಗೆ ಮುಂದುವರಿಸುತ್ತಿದ್ದರು. ಸೂರತ್ ಮೇಲೆ ಸಾಧಿಸಿದ ವಿಜಯವಾಗಲಿ, ಸಾಲೆಹೇರ್ ಯುದ್ಧ ವಿಜಯವಾಗಲಿ ಹಾಗೂ ಅಫ್ಜಲ್ ಖಾನ್ನನ್ನು ವಧಿಸಿದ ಪ್ರಕರಣ ಎಲ್ಲದರ ಹಿಂದೆ ಗುಪ್ತಚರರ ಪ್ರಮುಖ ಪಾತ್ರವಿತ್ತು. ನಾಲ್ಕನೆಯದಾಗಿ ದಕ್ಷಿಣ ಭಾರತದ ಅನೇಕ ಪಾಳೆಗಾರರೊಂದಿಗೆ ಸಂಧಿ ಹಾಗೂ ಬಾಂಧವ್ಯ. ಶಿವಾಜಿಯವರಿಗೆ ಗೊತ್ತಿತ್ತು ಅವರ ಸ್ವರಾಜ್ಯದ ಅಭಿಯಾನ ಅವರ ಮರಣೋತ್ತರವು ಜನರಿಗೆ ದಾರಿದೀಪ ಬೇಕಾದರೆ ಬೇರೆ ಹಿಂದೂ ಅರಸರು ಕೂಡ ಸಹಭಾಗಿಯಾಗಲೇಬೇಕೆಂದು.
ಅಂತೆಯೇ ಅನೇಕ ಕರ್ನಾಟಕ, ತಮಿಳುನಾಡಿನ ಹಾಗೂ ಆಂಧ್ರದ ಅರಸರೊಂದಿಗೆ ಸಂಧಿಯನ್ನು ಮಾಡಿಕೊಂಡು ಮರಾಠ ಸೈನಿಕರಿಗೆ ಯುದ್ಧದಲ್ಲಿ ಸಹಾಯವನ್ನು ಮತ್ತು ಆಶ್ರಯವನ್ನು ಕೋರಿದ್ದರು. ವೆಲ್ಲೂರು ಹಾಗೂ ಜಿಂಜಿ ಕೋಟೆಗಳು ಈ ರಣನೀತಿಯ ಭಾಗವಾಗಿ ಮರಾಠರಿಗೆ ಹೊಸ ಆಶ್ರಯವಾಗಿ ಪಾಲ್ಗೊಂಡವು. ಐದನೆಯದಾಗಿ ನೌಕಾಪಡೆಯ ಸ್ಥಾಪನೆ. ಭಾರತಕ್ಕೆ ಮತ್ತು ನಮ್ಮ ಸಂಸ್ಥೆಗೆ ಕೇವಲ ಆದಿಲ್ ಶಾಹಿ ಹಾಗೂ ಮೊಘಲರ ಆತಂಕ ಅಷ್ಟೇ ಇರಲಿಲ್ಲ, ಪೋರ್ಚುಗೀಸರು ಕೂಡ ಕೊಂಕಣದಲ್ಲಿ ಮತಾಂತರ ಹಾಗೂ ಜನರಿಗೆ ಕಿರುಕುಳ ಕೊಡುತ್ತಿದ್ದರು. ಇದನ್ನು ಗಮನಿಸಿ ಶಿವಾಜಿಯವರು ಒಂದು ಆಧುನಿಕ ನೌಕಾಪಡೆಯನ್ನು ಸ್ಥಾಪಿಸಿ ಕೊಂಕಣದ ಜನರಿಗೂ ಅಭಯ ನೀಡಿದರು. ಇದು ಕೂಡ ಒಂದು ದಿಟ್ಟ ಹೆಜ್ಜೆ ಆಗಿತ್ತು ಆ ಕಾಲದಲ್ಲಿ. ಪೋರ್ಚುಗೀಸರ ದಬ್ಬಾಳಿಕೆಯನ್ನು ಕಡಿಮೆ ಮಾಡುವಲ್ಲಿ ಯಶಸ್ವಿಯಾದರು. ಆರನೇದಾಗಿ ಸೈನಿಕರಿಗೆ ಸೂಕ್ತ ವರಮಾನ ನೀಡಿ ಅವರಿಗೆ ಸರಿಯಾದ ಪ್ರೇರಣೆಯಿಂದ ಸ್ವರಾಜ್ಯಕ್ಕಾಗಿ ಹೋರಾಡಲು ಸ್ಫೂರ್ತಿ ಕೊಟ್ಟರು. ಅಷ್ಟೇ ಅಲ್ಲ, ಹೊಸ ಆಯುಧಗಳನ್ನು ಕೂಡ ಶಿವಾಜಿಯವರು ರೂಪುಗೊಳಿಸಿದ್ದರು. ಪಟ್ಟಾ ಖಡ್ಗ, ಬಾಗ್ನಕ್ ಅಥವಾ ಹುಲಿಯುಗುರು ಕೆಲವು ಉದಾಹರಣೆಗಳು. ಈ ಎಲ್ಲ ದಾರ್ಶನಿಕ ಕ್ರಮಗಳ ಹಿಂದೆ ಇತಿಹಾಸದ ಕಲಿಕೆ ಇತ್ತು. ಶಿವಾಜಿಯವರ ಮುಂಚೆ ವಿಜಯನಗರದ ರಾಮರಾಯ ಸರಿಯಾದ ರಾಜಕೀಯ ನೀತಿಗಳನ್ನು ಪ್ರಯೋಗಿಸದೆ ಆದಿಲ್ ಶಾಹಿ ಸುಲ್ತಾನರಿಂದ ದುರ್ಮರಣಕ್ಕೀಡಾಗಿದ್ದ. ವಿಜಯನಗರದ ಸೈನಿಕರು ರಾಮರಾಯನ ಕಡೆದ ರುಂಡವನ್ನು ನೋಡಿ ಹೌಹಾರಿ ರಣರಂಗದಿಂದ ಪಲಾಯನ ಮಾಡಿದ್ದರು. ಅದಕ್ಕೂ ಮುನ್ನ ದೇವಗಿರಿ ಯಾದವರು ಖಿಲ್ಜಿ ವಿರುದ್ಧ ಯುದ್ಧದಲ್ಲಿ ಅವರ ಕೋಟೆಯಲ್ಲಿ ಬಂಧಿತರಾಗಿ ಶರಣಾಗತಿಯನ್ನು ಸ್ವೀಕಾರ ಮಾಡಿದ್ದರು. ಇಂತಹ ಅನೇಕ ತಪ್ಪುಗಳನ್ನು ಸರಿಪಡಿಸಿ ಹೊಸ ರಾಜನೀತಿ, ರಣನೀತಿಗಳನ್ನೂ ಅಳವಡಿಸಿ ಶಿವಾಜಿ ಮಹಾರಾಜರು ಸ್ವರಾಜ್ಯದ ಬುನಾದಿಯನ್ನು ಸೃಷ್ಟಿಸಿದರು. 1680 ಇಸ್ವಿ ಛತ್ರಪತಿ ಶಿವಾಜಿ ಮಹಾರಾಜರು ಸ್ವರ್ಗಸ್ಥರಾದರು. ಸ್ವರಾಜ್ಯದ ಬುನಾದಿ ಅಗ್ನಿ ಪರೀಕ್ಷೆ ಇನ್ನು ಮುಂದೆ ಕಾದಿತ್ತು. ಶಿವಾಜಿಯ ಮೃತ್ಯುವಿನ ನಂತರ ಔರಂಗಜೇಬ್ ಮರಾಠರನ್ನು ಸಂಪೂರ್ಣ ನಾಶ ಮಾಡಿ ಪೂರ್ಣ ದಕ್ಷಿಣ ಭಾರತದಲ್ಲಿ ಮೊಘಲ್ ಹುಕೂಮತ್ ಸ್ಥಾಪನೆ ಮಾಡಬೇಕೆಂದು 4 ರಿಂದ 5 ಲಕ್ಷ ಸೈನ್ಯ ಬಲದೊಂದಿಗೆ ಔರಂಗಾಬಾದ್ನಲ್ಲಿ ಬಂದು ಇಳಿದ, ದಾಳಿ ಮಾಡಿದ. ಶಿವಾಜಿಯ ನಂತರ ಅವರ ಪ್ರತಾಪಿ ಪುತ್ರ ಸಂಭಾಜಿ ಮಹಾರಾಜ್ 8 ವರ್ಷಗಳ ಕಾಲ ಮೊಘಲರ ವಿರುದ್ಧ ಘೋರ ಯುದ್ಧ ಮಾಡಿದರು. ಅನೇಕ ಯುದ್ಧಗಳಲ್ಲಿ ಸಂಭಾಜಿ ಮುಂದಾಳತ್ವ ವಹಿಸಿ ಮೊಘಲರ ವಿರುದ್ಧ ಮರಾಠರ ಕೀರ್ತಿ ಪತಾಕೆಯನ್ನು ಹಾರಿಸಿದ. ಸಂಭಾಜಿ ಕೇವಲ ಮೊಘಲ ವಿರುದ್ಧ ಅಷ್ಟೇ ಅಲ್ಲದೆ ಪೋರ್ಚುಗೀಸರ ವಿರುದ್ಧವೂ ಕೂಡ ಕೊಂಕಣದಲ್ಲಿ ಯುದ್ಧ ಮಾಡಿ ಮತಾಂತರಗಳನ್ನು ನಿಲ್ಲಿಸಿದ. ಸಂಭಾಜಿಯವರನ್ನು ಔರಂಗಜೇಬ ಮೋಸದಿಂದ ಸೆರೆ ಹಿಡಿದು ಇಸ್ಲಾಂ ಸ್ವೀಕಾರ ಮಾಡಲು ವಿಧವಾಗಿ ಪೀಡಿಸಿದ. ಅವರು ಯಾವತ್ತೂ ಒಪ್ಪದೇ ಇದ್ದಾಗ ಕಿರುಕುಳ ಕೊಟ್ಟು ಹಿಂಸಾತ್ಮಕವಾಗಿ ಕೊಂದು ಹಾಕಿದ. ಪ್ರಾಯ ಔರಂಗಜೇಬ ಅಂದುಕೊಂಡಿದ್ದ ಮರಾಠರು ಹತಾಶರಾಗುತ್ತಾರೆ ಎಂದು. ಯಾವ ರೀತಿ ರಾಮರಾಯನನ್ನು ಆದಿಲ್ ಶಾಹಿ ಸುಲ್ತಾನರು ಕೊಂದ ಮೇಲೆ ವಿಜಯನಗರ ಸೇನೆ ಕಂಗೆಟ್ಟಿತ್ತೋ ಅದೇ ರೀತಿ ಮರಾಠರು ಕೂಡ ಶರಣಾಗತಿಯನ್ನು ಸ್ವೀಕಾರ ಮಾಡುವರು ಎಂದು. ಆದರೆ ಶಿವಾಜಿಯ ಎಲ್ಲ ಬುನಾದಿಯ ಕ್ರಮಗಳು ಈಗ ಉಪಯೋಗಕ್ಕೆ ಬರುತ್ತಿದ್ದವು. ಸಂಭಾಜಿಯ ನಂತರ ಅವರ ಚಿಕ್ಕ ಸಹೋದರ ರಾಜಾರಾಮ್ ಛತ್ರಪತಿಯಾದ. 19 ವರ್ಷದ ತರುಣ, ಅನುಭವ ಕೊರತೆ ಇದ್ದರೂ ಸ್ಫೂರ್ತಿ ಕಡಿಮೆ ಇರಲಿಲ್ಲ. ಔರಂಗಜೇಬನ ದಾಳಿಯನ್ನು ತಪ್ಪಿಸಿಕೊಳ್ಳಲು ತಮಿಳುನಾಡಿನ ಜಿಂಜಿಯಲ್ಲಿ ಆಶ್ರಯ ಪಡೆದ. ಹೊಸ ರಣನೀತಿಯ ಪ್ರಕಾರ ಸಂತಾಜಿ ಘೋರ್ಪಡೆ ಮತ್ತು ಅಮಾತ್ಯ ರಾಮಚಂದ್ರ ಪಂತ್ ಮೊಘಲರ ಸೇನೆಯನ್ನು 2 ಭಿನ್ನ ತುಕಡಿಯಲ್ಲಿ ಒಡೆದು ಬೇರೆ ಬೇರೆ ಸ್ಥಾನಗಳಿಂದ ದಾಳಿ ಮಾಡಿ ಮೊಘಲರನ್ನು ಕಂಗಾಲಾಗಿಸಿದರು. ಸಂಭಾಜಿಯ ಮೃತ್ಯುವಿನ ನಂತರ ರಾಜಾರಾಮ್ 10 ವರ್ಷಗಳ ಕಾಲ ದಕ್ಷಿಣ ಭಾರತದಲ್ಲಿ ನೆಲೆಯೂರಿದಂತಹ ಔರಂಗಜೇಬನನ್ನು ದಣಿಸಿ ಅವನ ಬೊಕ್ಕಸ ಮತ್ತು ಸೈನ್ಯ ಬಲವನ್ನು ತತ್ತರಿಸಿದ. ಇದಕ್ಕೆ ರಾಜಾರಾಮ್ ಒಳ್ಳೆ ಛತ್ರಪತಿಯಾಗಿ ಮುಂದಾಳತ್ವ ವಹಿಸಿದ್ದ. ಸ್ವರಾಜ್ಯದ ಕಿಡಿ ಒಂದು ಅಗ್ನಿಯಾಗಿ ಬೆಳೆದು ಮೊಘಲರನ್ನು ದಹನ ಮಾಡಿತ್ತು. ಮರಾಠರಿಗೆ ಕನ್ನಡದ ಬೇಡೂರಿನ ರಾಣಿ ಚೆನ್ನಮ್ಮ ಅಭಯ ಹಾಗೂ ಸಹಾಯ ನೀಡಿದ್ದಳು, ಯುದ್ಧದಲ್ಲಿ ಪಾಲ್ಗೊಂಡಿದ್ದಳು ಎಂಬುದಕ್ಕೆ ಗಮನಾರ್ಹ ಸಂಗತಿ. ರಾಜಾರಾಮ್ ಜಿಂಜಿಯಿಂದ ಪುನಃ ಸಹ್ಯಾದ್ರಿಗೆ ಮರಳಿದ. ಆದರೆ ವಿಧಿವಶಾತ್ 1700ರಲ್ಲಿ ಅನಾರೋಗ್ಯದಿಂದ ರಾಜಾರಾಮ್ ಮರಣ ಹೊಂದಿದ. 85 ವರ್ಷದ ಔರಂಗಜೇಬನಿಗೆ ಮರಾಠರನ್ನು ಇನ್ನು ಮುಗಿಸಿಯೇ ದಿಲ್ಲಿ ವಾಪಸ್ ಹೋಗಬೇಕು ಅಂತ ಹೊಸ ಹುಮ್ಮಸ್ಸು ಮೂಡಿತು. ಆದರೆ ಈ ಬಾರಿ ಮರಾಠರ ನೇತೃತ್ವ ವಹಿಸಿದ್ದು ಒಬ್ಬ ವೀರ ಮಹಿಳೆ, 25 ವರ್ಷದ ರಾಜಾರಾಮ್ನ ವಿಧವಾ ಪತ್ನಿ ಮಹಾರಾಣಿ ತಾರಾಬಾಯಿ. ತಾರಾಬಾಯಿ ಶಿವಾಜಿಯ ಜೊತೆ ಯುದ್ಧ ಮಾಡಿದಂತಹ ಹಂಬೀರ್ ರಾವ್ ಮೊಹಿತೆ ಮಗಳು. ಯುದ್ಧದಲ್ಲಿ ಖಡ್ಗ ಹಿಡಿದು ಮೊಘಲರ ವಿರುದ್ಧ ರಣರಂಗದಲ್ಲಿ ಇಳಿದಳು. ಔರಂಗಜೇಬನಿಗೆ ಒಬ್ಬ ವೀರ ಮಹಿಳೆಯ ಶಕ್ತಿ ಎದುರು ತಲೆ ತಗ್ಗಿಸಬೇಕಾಯಿತು. 7 ವರ್ಷಗಳ ಕಾಲ ತಾರಾಬಾಯಿ ಮರಾಠರ ಮುಂದಾಳತ್ವ ವಹಿಸಿ ಮೊಘಲರನ್ನು ಎದುರಿಸಿದರು. ಔರಂಗಜೇಬ್ ವೃದ್ಧಾಪ್ಯದಿಂದ ಬಳಲಿ ಶಕ್ತಿಹೀನನಾಗಿ ಅಹಮದ್ನಗರದ ಕೋಟೆಯಲ್ಲಿ 1707 ಇಸ್ವಿಯಲ್ಲಿ ಮೃತನಾದ. 27 ವರ್ಷದ ಯುದ್ಧದ ಬಳಿಕ ಮೊಘಲರ 5 ಲಕ್ಷ ಸೈನ್ಯ ಶಕ್ತಿ ಹಾಗೂ ಬೊಕ್ಕಸ ಎರಡೂ ಕುಗ್ಗಿತ್ತು. ಮರಾಠರ ಎದುರು ಸೋತು ಕೊನೆಗೊಂಡಿತ್ತು. ಉತ್ತರ ಭಾರತದಲ್ಲಿ ಬುಂದೇಲ್ಖಂಡ ಹಾಗೂ ರಾಜಪುತಾನ ಪ್ರಾಂತ್ಯಗಳು ಕೂಡ ಸ್ವತಂತ್ರಗೊಂಡಿದ್ದವು. ಶಿವಾಜಿಯವರ ಸ್ವರಾಜ್ಯದ ಕನಸು ಈಗ ಮಹತ್ತರ ಹಂತ ತಲುಪಿತ್ತು.
ಮರಾಠ ಸಾಮ್ರಾಜ್ಯ ಸಂಪೂರ್ಣ ಭಾರತದಲ್ಲಿ ಕೇಸರಿ ಧ್ವಜವನ್ನು ಉತ್ತುಂಗಕ್ಕೆ ಹಾರಿಸಲು ಸದಾವಕಾಶ ಮೂಡಿಬಂದಿತ್ತು. ಔರಂಗಜೇಬನ ಅವಸಾನದ ನಂತರ ಮೊಘಲರು ಕೇವಲ ದಿಲ್ಲಿಯಲ್ಲಿ ಸೀಮಿತವಾಗಿ ಉಳಿದರು. ಮರಾಠರು ಭಾರತದಲ್ಲಿ ಒಂದು ಬಲಿಷ್ಠ ಸೇನಾಬಲದೊಂದಿಗೆ ಪ್ರಥಮ ಶಕ್ತಿಯಾಗಿ ಉಲ್ಬಣಗೊಂಡರು. ಛತ್ರಪತಿ ಶಾಹು ಮಹಾರಾಜ್ ಮರಾಠರ ನೇತೃತ್ವ ವಹಿಸಿಕೊಂಡರು. ಆದರೆ ನಿಜವಾದ ಬಲ ಹಾಗೂ ರಾಜನೀತಿಜ್ಞನಾಗಿ ಬಾಲಾಜಿ ವಿಶ್ವನಾಥ್ ಪೇಶ್ವಾ ಮುಂದಾಳತ್ವ ವಹಿಸಿದ್ದರು. ಇದುವೇ ಪೇಶ್ವಾ ಮನೆತನದ ಆಡಳಿತದ ಆರಂಭ ಅಂತ ಹೇಳಬಹುದು. ಬಾಲಾಜಿ ವಿಶ್ವನಾಥ್ ಪೇಶ್ವಾ ಮೊಘಲರ ಆಡಳಿತ ವ್ಯವಸ್ಥೆಯನ್ನು ಬದಲಿಸಿ ಪೂರ್ಣವಾಗಿ ಹೊಸ ವ್ಯವಸ್ಥೆಯನ್ನು ಸ್ಥಾಪಿಸಿ ತೆರಿಗೆ ಸಂಗ್ರಹವನ್ನು ಹೆಚ್ಚಿಸಿಕೊಂಡರು. ಆರ್ಥಿಕವಾಗಿ ಮರಾಠರ ಶಕ್ತಿ ಇನ್ನೂ ಹೆಚ್ಚಿತು. 1720ರಲ್ಲಿ ಬಾಲಾಜಿ ವಿಶ್ವನಾಥ್ ಅವಸಾನದ ನಂತರ ಅವರ ಯುವ ಪುತ್ರ ಬಾಜಿರಾವ್ ಹೊಸ ಪೇಶ್ವೆಯಾಗಿ ನಿಯುಕ್ತಗೊಂಡರು. ಭಾರತದ ಇತಿಹಾಸ ಒಂದು ಹೊಸ ತಿರುವನ್ನೇ ಕಾಣುವ ಅಧ್ಯಾಯ ಆರಂಭವಾಯಿತು ಅಂತ ಹೇಳಬಹುದು. ಪ್ರಸ್ತಾಪಿತ ಸ್ವರಾಜ್ಯ ಶಿವಾಜಿನ ಬಾಜಿರಾವಿನ ಸಾಮ್ರಾಜ್ಯನ ಪರಿವರ್ತಿತ. 1728ರಲ್ಲಿ ಹೈದರಾಬಾದ್ ನಿಜಾಮನನ್ನು 27 ವರ್ಷದ ಬಾಜಿರಾವ್ ಒಂದು ಚಾಣಾಕ್ಷ ರಣನೀತಿಯನ್ನು ಅನುಸರಿಸಿ ಪರಾಭವಗೊಳಿಸಿದ. ಬಾಜಿರಾವ್ ಪ್ರಸಿದ್ಧಿಯನ್ನು ಪಡೆದು ಭಾರತದಲ್ಲಿ ಹೊಸ ರಣನೀತಿಕಾರನಾಗಿ ಯಶಸ್ವಿಯಾಗಿ ಬೆಳೆದ. ಅವನ ಈ ಮಹತ್ವಾಕಾಂಕ್ಷೆಯ ಹಿಂದೆ ಛತ್ರಪತಿ ಶಾಹು ಮಹಾರಾಜರ ಪೂರ್ಣ ಬೆಂಬಲವಿತ್ತು. ಒಂದೇ ವರ್ಷದ ನಂತರ ಬುಂದೇಲ್ಖಂಡದ ಛತ್ರಸಾಲ ಮೊಘಲರ ಆಕ್ರಮಣವನ್ನು ಎದುರಿಸಲು ಮರಾಠರ ನೆರವನ್ನು ಕೇಳಿದ. ಮೊಘಲ ಸರದಾರ ಮೊಹಮ್ಮದ್ ಬಂಗಾಶ್ ವಿರುದ್ಧ ಬಾಜಿರಾವ್ ತನ್ನದೇ ಆದಂತಹ ರಣನೀತಿ ಶೈಲಿಯನ್ನು ಅನುಸರಿಸಿ ವಿಜಯವನ್ನು ಗಳಿಸಿದ. ಬಾಜಿರಾವ್ ಕೀರ್ತಿ ಮತ್ತಷ್ಟು ಬೆಳೆಯಿತು. 1730ರ ದಶಕದಲ್ಲಿ ಬಾಜಿರಾವ್ ಮಧ್ಯ ಭಾರತದ ಪ್ರಾಂತ್ಯಗಳನ್ನು ಗೆದ್ದು ದಿಲ್ಲಿಯ ಮೊಘಲರನ್ನು ಗೆದ್ದು ಮರಾಠರ ಕೇಸರಿ ಧ್ವಜವನ್ನು ಕೆಂಪು ಕೋಟೆ ಮೇಲೆ ಸ್ಥಾಪಿಸಬೇಕೆಂದು ದಿಟ್ಟ ಹೆಜ್ಜೆಯಿಂದ ಮುಂದುವರಿದ. 1737ರಲ್ಲಿ ಬಾಜಿರಾವ್ ದಿಲ್ಲಿ ಮೇಲೆ ದಾಳಿ ಮಾಡಿದ. ಮೊಘಲ ಬಾದ್ಶಾಹ ಮೊಹಮ್ಮದ್ ಖಾನ್ ತನ್ನ ವರಿಷ್ಠ ಸೇನಾಧಿಪತಿಗಳನ್ನು ಯುದ್ಧಕ್ಕೆ ಕಳುಹಿಸಿದ. ಆದರೆ ಬಾಜಿರಾವ್ ರಣನೀತಿಯ ಮುಂದೆ ಅವರು ಶರಣಾಗತಿಯನ್ನು ಸ್ವೀಕಾರ ಮಾಡಿದರು. ದಿಲ್ಲಿಯ ಕೆಂಪು ಕೋಟೆ ಮರಾಠರ ವಶಕ್ಕೆ ಬಂದಿತ್ತು. ಬಾಜಿರಾವ್ ಒಂದು ಒಪ್ಪಂದ ಮಾಡಿಕೊಂಡು ಮಾಳವದಿಂದ ದಿಲ್ಲಿಯವರೆಗೂ ಮರಾಠರಿಗೆ ತೆರಿಗೆ ಕೊಡುವುದಾಗಿ ಮೊಘಲರಿಂದ ಸಹಿ ಮಾಡಿಸಿಕೊಂಡಿದ್ದ. ಬಾಜಿರಾವ್ ಭಾರತದ ಬಹುತೇಕ ಭಾಗಗಳಲ್ಲಿ ಮರಾಠ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡಿದ್ದ. ಆದರೆ ಕುಪಿತ ಮೊಹಮ್ಮದ್ ಶಾ ಮತ್ತೊಮ್ಮೆ ಹೈದರಾಬಾದ್ ನಿಜಾಮನಿಗೆ ಪತ್ರ ಬರೆದು ಬಾಜಿರಾವ್ನನ್ನು ಸೋಲಿಸಲು ಆಹ್ವಾನ ನೀಡಿದ. ಈ ಬಾರಿ ಬಾಜಿರಾವ್ ಭೋಪಾಲದ ಯುದ್ಧದಲ್ಲಿ ನಿಜಾಮನನ್ನು ಮತ್ತೆ ಸೋಲಿಸಿದ. ಹೊಸ ಒಪ್ಪಂದ ಮಾಡಿಕೊಂಡು ಭಾರೀ ಮೊತ್ತ ಪಡೆದ. ನಿಜಾಮನ ಶಕ್ತಿ ಕುಗ್ಗಿತು. ಈ ಎಲ್ಲ ಯುದ್ಧಗಳ ನಡುವೆ ಪೋರ್ಚುಗೀಸರು ಹಿಂದೂಗಳ ಮೇಲೆ ಮಾಡುವ ಅತ್ಯಾಚಾರದ ಬಗ್ಗೆ ಗೋವಾ ಹಾಗೂ ಮುಂಬೈ ವಸೈ ಪ್ರಾಂತ್ಯದಿಂದ ಅನೇಕ ಸುದ್ದಿಗಳು ಬರುತ್ತಲೇ ಇದ್ದವು. 1739ರಲ್ಲಿ ಚಿಮಾಜಿ ಅಪ್ಪ ನೇತೃತ್ವದಲ್ಲಿ ಬಾಜಿರಾವ್ ಒಂದು ಹೊಸ ಅಭಿಯಾನ ಆರಂಭಿಸಿದ. 2 ವರ್ಷಗಳ ಕಾಲ ನಡೆದ ಈ ದೀರ್ಘ ಯುದ್ಧದಲ್ಲಿ 22,000 ಮರಾಠ ಸೈನಿಕರು ಬಲಿದಾನ ಮಾಡಿದರು. ಅನೇಕ ಸಂಘರ್ಷಗಳ ಬಳಿಕ ಪೋರ್ಚುಗೀಸರು ಮರಾಠರಿಗೆ ಶರಣಾದರು. ಹೊಸ ಒಪ್ಪಂದ ಮಾಡಿಕೊಳ್ಳಲಾಯಿತು. ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡಬಾರದೆಂದು ಒಪ್ಪಿಕೊಳ್ಳಲಾಯಿತು. ಅಷ್ಟೇ ಅಲ್ಲ, ಅಲ್ಲಿ ಪೋರ್ಚುಗೀಸರು ಭಾರತದ ರಾಜಕೀಯದಿಂದ ಹಿಂದೆ ಸರಿಯಲು ಆರಂಭಿಸಿದರು. 1740ರಲ್ಲಿ ಬಾಜಿರಾವ್ ಅನಾರೋಗ್ಯದಿಂದ ಮರಣ ಹೊಂದಿದ. 20 ವರ್ಷದ ಹೊಸ ಯುವಕ ನಾನಾ ಸಾಹೇಬ್ ಪೇಶ್ವೆಯಾಗಿ ನಿಯುಕ್ತಗೊಂಡ. ಮರಾಠ ಅಧಿಕಾರಶಾಹಿಯನ್ನು ನಾನಾ ಸಾಹೇಬ್ ಬಲಪಡಿಸಿದರು. ಇವರ ಅವಧಿಯಲ್ಲೇ ನಡೆಯಿತು ಪಾಣಿಪತ್ 3ನೇ ಯುದ್ಧ. ಈ ಯುದ್ಧಕ್ಕೆ ಸಂಬಂಧಿಸಿದ ಎಲ್ಲ ಘಟನೆಗಳನ್ನು ಅನೀಶ್ ಗೋಖಲೆ ಅವರು ಪೂರ್ಣವಾಗಿ ವಿಶ್ಲೇಷಣೆ ಮಾಡಿದ್ದಾರೆ. ನಾನಾ ಸಾಹೇಬ್ ತುಂಬ ಇಷ್ಟ ಆದವರು ಗೋವಿಂದ್ ಪಂತ್ ಬುಂದೇಲೆ. 1755-56ರಲ್ಲಿ ಅಫ್ಘಾನ್ ಸರದಾರರು ಅಹಮದ್ ಶಾ ಅಬ್ದಾಲಿ ನೇತೃತ್ವದಲ್ಲಿ ಭಾರತದ ಮೇಲೆ ದಾಳಿ ನಡೆಸಿದರು. ಗೋವಿಂದ್ ಪಂತ್ ರಘೋಬಾ ಸಹಾಯದೊಂದಿಗೆ ಅಫ್ಘಾನ್ ವಿರುದ್ಧ ಅಟೋಕ್ ಮತ್ತು ಲಾಹೋರ್ವರೆಗೂ ಹೋಗಿ ಯುದ್ಧ ಮಾಡಿ ಸೋಲಿಸಿದರು. ಆದರೆ ಅನೇಕ ಆಂತರಿಕ ಭಿನ್ನಾಭಿಪ್ರಾಯಗಳಿಂದ ಮರಾಠರು ಹಿಂದಿರುಗಿದರು. ಇದೇ ಅವಕಾಶ ನಜೀಬ್ ಉದ್ದೌಲಾ ದಿಲ್ಲಿಯಿಂದ ಅಬ್ದಾಲಿಯನ್ನು ಸಹಾಯ ಮಾಡಲು ಮತ್ತೆ ಕರೆ ನೀಡಿದ. ಅಬ್ದಾಲಿ ಪುನಃ 1760ರಲ್ಲಿ ಭಾರತದ ಮೇಲೆ ದಾಳಿ ಮಾಡಿದ. ಈ ಬಾರಿ ಮರಾಠರಿಗೆ ಉತ್ತರ ಭಾರತದಲ್ಲಿ ಅನೇಕರು ಸಹಾಯ ಮಾಡಲಿಲ್ಲ. ಆದರೆ ಅಬ್ದಾಲಿಗೆ ಅನೇಕ ರೋಹಿಲ್ಲಾ ಸರ್ದಾರರಿಂದ ಆಹಾರ ಮತ್ತು ಆಶ್ರಯ ದೊರಕಿತ್ತು. ಮರಾಠರ ನೇತೃತ್ವ ನಾನಾ ಸಾಹೇಬ್ ಅವರ ಸಹೋದರ ಸದಾಶಿವರಾವ್ ವಹಿಸಿದ್ದರು. ಸದಾಶಿವರಾವ್ ಅವರು ಗೋವಿಂದ್ ಪಂತ್ ಅವರಿಗೆ ಆದೇಶ ನೀಡಿದರು ಅಬ್ದಾಲಿಯ ಹಿಂದಿನ ಚಾವಣಿ ಮೇಲೆ ಆಕ್ರಮಣ ಮಾಡುವೆಂದು. ಆದರೆ ಈ ಯುದ್ಧದಲ್ಲಿ ಗೋವಿಂದ್ ಪಂತ್ ಬುಂದೇಲೆ ಸೋತು ವೀರಗತಿಯನ್ನು ಹೊಂದಿದರು. 1761ರ ಮಕರ ಸಂಕ್ರಾಂತಿಯ ಜನವರಿ 14ನೇ ದಿವಸ ಅಬ್ದಾಲಿಗೆ ಶುಜಾ ಉದ್ದೌಲಾ ಸಹಾಯ ದೊರಕಿತ್ತು. ಪಾಣಿಪತ್ನಲ್ಲಿ ಮರಾಠರು ಹಾಗೂ ಅಬ್ದಾಲಿ ಸೈನಿಕರು ಪರಸ್ಪರ ಹೋರಾಡಿದರು. ಎರಡೂ ಕಡೆ ಸೈನಿಕರು ಹತರಾದರು. ಸದಾಶಿವರಾವ್ ಕೂಡ ವೀರಗತಿಯನ್ನು ಹೊಂದಿದರು. ಆದರೆ ಅಬ್ದಾಲಿಗೂ ಕೂಡ ಬಹಳ ನಷ್ಟ ಅನುಭವಿಸಬೇಕಾಯಿತು. ಅಂತೆಯೇ ಅವನು ಭಾರತದ ಮೇಲೆ ದಾಳಿಯ ಯೋಚನೆಯನ್ನು ಬಿಟ್ಟು ಹಿಂತಿರುಗಿದ. ಮರಾಠರು ಸಾವಿರಾರು ಬಲಿದಾನ ಕೊಟ್ಟು ದೇಶ ಹಾಗೂ ಧರ್ಮವನ್ನು ಸಂಸ್ಕೃತಿಯ ಸಂರಕ್ಷಣೆಗಾಗಿ ತಮ್ಮ ಋಣವನ್ನು ತೀರಿಸಿದ್ದರು.
ಇದು ಇತಿಹಾಸದಲ್ಲೇ ಮರೆಯಲಾಗದ ಒಂದು ಯುದ್ಧವಾಗಿತ್ತು. ಪಾಣಿಪತ್ನ ಯುದ್ಧದಲ್ಲಿ ಹೋರಾಡಿ ಬದುಕಿದ ಮಹದ್ಜಿ ಸಿಂಧ್ಯಾ ಸಾಧನೆಗಳ ಬಗ್ಗೆ ಕೂಡ ಗೋಖಲೆ ಅವರು ಉಲ್ಲೇಖ ಮಾಡುತ್ತಾರೆ. ಹೇಗೆ ಮಹದ್ಜಿ ಸಿಂಧ್ಯಾ ಅವರು ಮರಾಠ ಸೈನ್ಯವನ್ನು ಫ್ರೆಂಚ್ ಸಹಾಯದಿಂದ ಆಧುನೀಕರಿಸಿದರು ಮತ್ತು ದಿಲ್ಲಿಯಲ್ಲಿ ಕೆಂಪು ಕೋಟೆಯ ಮೇಲೆ ಮೊದಲ ಬಾರಿ ಕೇಸರಿ ಧ್ವಜವನ್ನು ಹಾರಿಸಿದರು ಎಂದು ಕೂಡ ಅನೀಶ್ ವಿಶ್ಲೇಷಣೆ ಮಾಡುತ್ತಾರೆ. 1779ರಿಂದ ಮರಾಠರು ಹಾಗೂ ಭಾರತದಲ್ಲಿ ಒಂದು ಶಕ್ತಿಯಾಗಿ ಬೆಳೆಯುತ್ತಿರುವಂತಹ ಆಂಗ್ಲ ಈಸ್ಟ್ ಇಂಡಿಯಾ ಕಂಪನಿ ನಡುವೆ ಸಂಘರ್ಷಗಳು ಆರಂಭವಾದವು. ಮರಾಠರ ನಾನಾ ಫಡ್ನೀಸ್ ಈ ಹೋರಾಟದ ಮುಂದಾಳತ್ವ ವಹಿಸಿದ್ದರು. ಆದರೆ 1803ರಿಂದ 1818ರವರೆಗೂ ಅನೇಕ ಯುದ್ಧಗಳ ನಂತರ ಈಸ್ಟ್ ಇಂಡಿಯಾ ಕಂಪನಿ ಮರಾಠರನ್ನು ಪೂರ್ಣವಾಗಿ ಸೋಲಿಸಿ ಭಾರತದ ಬಹುಭಾಗಗಳಲ್ಲಿ ತಮ್ಮ ಅಧಿಕಾರವನ್ನು ಸ್ಥಾಪಿಸಿಕೊಂಡರು. ಈ ಯುದ್ಧಗಳ ಬಗ್ಗೆ ಪೂರ್ಣವಾಗಿ ಮಾಹಿತಿ ಈ ಪುಸ್ತಕದಲ್ಲಿ ಉಲ್ಲೇಖಿಸಲಾಗಿದೆ. ಇನ್ನು ಸಾಂಸ್ಕೃತಿಕವಾಗಿ ಹೇಳಬೇಕಾದರೆ ಮರಾಠರು ಹಿಂದವಿ ಸ್ವರಾಜ್ಯ ಎಂಬ ಅಭಿಯಾನವನ್ನು ಆರಂಭ ಮಾಡಿದ್ದೇ ದೇಶ ಹಾಗೂ ಧರ್ಮ ಮತ್ತು ಸಂಸ್ಕೃತಿಯ ಉಳಿವಿಗಾಗಿ. ಅಂತೆಯೇ ಭಾರತದಾದ್ಯಂತ ಆದಿಲ್ಶಾಹಿ ಹಾಗೂ ಮೊಘಲರಿಂದ ಧ್ವಂಸಗೊಂಡ ಅನೇಕ ದೇವಾಲಯಗಳನ್ನು ಪುನರುತ್ಥಾನ ಮಾಡಿದರು. ಈ ಧರ್ಮ ಕಾರ್ಯದಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ಮಹಾರಾಣಿ ಅಹಲ್ಯಾಬಾಯಿ ಹೋಳ್ಕರ್. ಈಗಲೂ ಕಾಶಿಯಲ್ಲಿ ಅವರ ಹೆಸರಲ್ಲಿ ಒಂದು ಘಾಟ್ ಕೂಡ ಇದೆ. ಕಾಶಿ ವಿಶ್ವನಾಥ ದೇವಾಲಯದಿಂದ ಒಳಗೊಂಡು ಜೀರ್ಣೋದ್ಧಾರ ಇರಬಹುದು, ದಕ್ಷಿಣ ಭಾರತದ ಗೋಕರ್ಣ ದೇವಾಲಯ ಇರಬಹುದು ಮತ್ತು ಅನೇಕ ಭಾರತದಾದ್ಯಂತ ದೇವಾಲಯಗಳಿಗೆ ಅಹಲ್ಯಾಬಾಯಿ ಹೋಳ್ಕರ್ ಪುನರುತ್ಥಾನಗೊಳಿಸಿ ದಾನವನ್ನು ನೀಡಿ ಮತ್ತೆ ಸಂಸ್ಕೃತಿಯ ಪುನರುಜ್ಜೀವನ ಮಾಡಿದರು. ನಮ್ಮೆಲ್ಲರಿಗೂ ಗೊತ್ತಿರುವಂತಹ ಸಂಗತಿ 1857ರಲ್ಲಿ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಯುದ್ಧ ಆಂಗ್ಲರ ವಿರುದ್ಧ ನಡೆಯಿತೆಂದು. ಈ ಯುದ್ಧದಲ್ಲಿ ಒಬ್ಬ ವೀರ ಮಹಿಳೆ ಅಮರವಾಗಿ ಹೆಸರಾಗಿದ್ದಾಳೆ. ಹೌದು, ಝಾನ್ಸಿ ಲಕ್ಷ್ಮೀಬಾಯಿ. ನಮ್ಮೆಲ್ಲರಿಗೂ ತಿಳಿದಿದೆ ಝಾನ್ಸಿ ಲಕ್ಷ್ಮೀಬಾಯಿ ಝಾನ್ಸಿಯಿಂದ ಯುದ್ಧ ಮಾಡಿದಳು ಎಂದು. ಚಮಕ್ ಉಠಿ सन 57 में वो तलवार पुरानी थी, बुंदेले हर बोलों की हमने सुनी कहानी थी, खूब लड़ी मर्दानी वो तो ಝಾನ್ಸಿ वाली रानी थी. ಸುಭದ್ರಾ ಕುಮಾರಿ ಚೌಹಾಣ್ ಬರೆದಂತಹ ಹಿಂದಿ ಕಾವ್ಯ ಝಾನ್ಸಿ ಲಕ್ಷ್ಮೀಬಾಯಿಯ ವೀರಗಾಥೆ ನಮ್ಮ ಮುಂದೆ ತೆರೆದಿಡುತ್ತದೆ. ಆದರೆ ಅನೇಕರಿಗೆ ಗೊತ್ತಿಲ್ಲ, ಲಕ್ಷ್ಮೀಬಾಯಿ ಹುಟ್ಟಿದ್ದು ಮರಾಠಿ ಮನೆಯಲ್ಲಿ ಮಣಿಕರ್ಣಿಕಾ ತಾಂಬೆ ಎಂಬ ಮೂಲ ಹೆಸರಿನಲ್ಲಿ. ಈ ಮುಂಚೆ ಹೇಳಿದಂತೆ ಬುಂದೇಲ್ಖಂಡ ಹಾಗೂ ಮರಾಠರ ಸಂಬಂಧಗಳು ಶಿವಾಜಿಯ ಕಾಲದಿಂದಲೂ ಬೆಳೆದಿದ್ದವು. ಅಂತೆಯೇ ಮಣಿಕರ್ಣಿಕಾ ಝಾನ್ಸಿ ರಾಜನನ್ನು ವಿವಾಹವಾಗಿ ಅಲ್ಲಿಯ ರಾಣಿಯಾದಳು. ಆಂಗ್ಲರ ವಿರುದ್ಧ ಸ್ವರಾಜ್ಯದ ಯುದ್ಧದಲ್ಲಿ ವೀರಗತಿ ಹೊಂದಿದಳು. ಇತಿಹಾಸದಲ್ಲಿ ಅಮರರಾದಳು. ಅವಳ ಜೊತೆ ಸರಿಸಮಾನವಾಗಿ ಯುದ್ಧ ಮಾಡಿ ಅಮರರಾದವರು ತಾತ್ಯಾ ಟೋಪೆ. ಇನ್ನು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಛತ್ರಪತಿ ಶಿವಾಜಿಯವರು ಒಬ್ಬ ಆದರ್ಶ ವ್ಯಕ್ತಿತ್ವವಾಗಿ ಅನೇಕರಿಗೆ ಸ್ಫೂರ್ತಿಯಾಗಿದ್ದರು. ಬಾಲಗಂಗಾಧರ ತಿಲಕರು ಶಿವಾಜಿ ಉತ್ಸವವನ್ನು ಆಚರಿಸಿ ಬಂಗಾಳದಿಂದ ಮಹಾರಾಷ್ಟ್ರದವರೆಗೂ ಹೊಸ ಸ್ವರಾಜ್ಯದ ಉತ್ಸಾಹವನ್ನು ಮೂಡಿಸಿದ್ದರು. ರವೀಂದ್ರನಾಥ್ ಟ್ಯಾಗೋರ್ ಅವರು ಶಿವಾಜಿಯವರ ಬಗ್ಗೆ ಕವನ ಬರೆಯುತ್ತಾ ಹೇಳುತ್ತಾರೆ, ಯಾವುದೋ ಶತಮಾನದಿಂದ, ಯಾವುದೋ ಅಂಧಕಾರದಿಂದ, ಯಾವುದೋ ಅರಣ್ಯದಿಂದ ಶಿವಾಜಿ ಎಂಬ ಮಿಂಚು ಬಂದು ನಮ್ಮ ನಾಡನ್ನು ಬೆಳಗಿಸಿತು. ವಿಭಜಿತ ದೇಶವನ್ನು ಧರ್ಮವೆಂಬ ಪಾಶದಿಂದ ಮತ್ತೆ ದಿಗ್ಬಂಧನಗೊಳಿಸಿತು. ಇಂತಹ ಅನೇಕ ಮಾಹಿತಿಗಳನ್ನು ನೋಡುವಂತಹ ಈ ಪುಸ್ತಕ ಬನ್ನಿ ನಾವೆಲ್ಲರೂ ಓದಿ ನಮ್ಮ ದೇಶದ ಇತಿಹಾಸವನ್ನು ಇನ್ನೂ ಸೂಕ್ಷ್ಮವಾಗಿ ಅರಿಯೋಣ. ನಮಸ್ಕಾರ.